ದೇವೇಗೌಡರು, ಯಶೋಧರ ರಾಜಣ್ಣ ಅವರು ಇವರ ನೇತೃತ್ವದಲ್ಲಿ ಈ ದಿನ ಸನ್ಮಾನ್ಯ ಕಾವೇರಿ ಹಿತರಕ್ಷಣಾ ಸಮಿತಿ ಎಲ್ಲ ಹೋರಾಟಗಾರರನ್ನು ನೆನೆಸ್ಕೊಳ್ತದೆ. ಜಿ ಮಾದೇಗೌಡರು, ಎಚ್ ಡಿ ಚೌಡಯ್ಯನವರು, ಸುನಂದ ಜಯರಾಮ್ ಅವರು, ಪುಟ್ಟಣ್ಣಯ್ಯನವರು, ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ 50 ವರ್ಷಗಳಿಂದ ಕಾವೇರಿ ನದಿ ಬಗ್ಗೆ ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಡೋದಕ್ಕೋಸ್ಕರ ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದರು. ಈ ವಿಚಾರ ಸಂಕಿರಣದಲ್ಲಿ ಹಲವಾರು 9 ಜಿಲ್ಲೆಯಿಂದ ಅನೇಕ ಮುಖಂಡರು, ರಾಜಕೀಯ ಮುಖಂಡರು, ಕನ್ನಡ ಚಳುವಳಿಗಾರರು, ಸಾಹಿತಿಗಳು ಎಲ್ಲ ಭಾಗವಹಿಸಿ ಇದನ್ನ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಇದನ್ನ ತಗೊಂಡೋಗಿ ಎಲ್ಲ ಜನಗಳಿಗೂ ತಲುಪಿಸಿ ಮುಂದಿನ ಹೋರಾಟವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಗೋಪಾಲಗೌಡರ ನ್ಯಾಯಾಧೀಶರು, ಮಾಜಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾರ್ಗದರ್ಶನ ತಗೊಂಡು, ನೀರಾವರಿ ತಜ್ಞರ ಮಾರ್ಗದರ್ಶನ ತಗೊಂಡು ಮುಂದೆ ಯಾವ ರೀತಿ ಕಾವೇರಿ ಕೊಳದ 9 ಜಿಲ್ಲೆಗಳು ಅನ್ಯಾಯ ಆಗದಂಗ ರೀತಿಯಲ್ಲಿ ಬೆಂಗಳೂರಿನ ಕುಡಿಯೋ ನೀರು, ಮಂಡ್ಯ ಜಿಲ್ಲೆಯ ರೈತರ ವ್ಯವಸಾಯಕ್ಕೆ ಎಷ್ಟು ಬೇಕು, ಮತ್ತೆ ಮುಂದಿನ 30 ರಿಂದ 40 ವರ್ಷಕ್ಕೆ ಬೆಂಗಳೂರು ನಗರಕ್ಕೆ ಎಷ್ಟು ಹೆಚ್ಚುವರಿ ನೀರು ಬೇಕು ಅನ್ನೋದನ್ನ ಸಂಬಂಧ ಕಾವೇರಿ ಕೊಳದ 9 ಜಿಲ್ಲೆಗಳ ಸಮಸ್ಯೆಗಳನ್ನ ಸುಪ್ರೀಂ ಕೋರ್ಟ್ಗೆ ಮತ್ತು ಮೋದಿಜಿ ಪ್ರಧಾನಿ ಮಂತ್ರಿಗಳಿಗೆ ಗಮನಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಹಾಗೂ ಬಿಜೆಪಿ ಶಾಸಕರ ಎಲ್ಲ ಅಶೋಕ್ ರವರು, ಅಶ್ವಥ್ ನಾರಾಯಣ್ ರವರು ಈ ದಿನ ಭಾಗವಹಿಸಿ ಎಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಆಮೇಲೆ ಸೋಮಣ್ಣ ಅವರು, ರೈಲ್ವೆ ಸಚಿವರು, ಇವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕಾವೇರಿಯ ರೈತರ ರಕ್ಷಣೆಯನ್ನು ಮಾಡೋದಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು, ಯಾವ ರೀತಿ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಮೋದಿಜಿ ಅವರಿಗೆ ಹೇಳಿ ಈ 2 ರಾಜ್ಯಗಳ ನೀರಾವರಿ ಸಮಸ್ಯೆನ ಬಗೆಹರಿಸಿಕೊಡ್ತಾರೆ ಅಂತ ಹೇಳಿ ಈ ದಿನ ಎಲ್ಲ ಜನ ಅನುರಾಗಿಗಳು, ಈ ಜನಸಾಮಾನ್ಯರು ಮತ್ತು ರೈತ ಮುಖಂಡರುಗಳಿಗೆ ಮುಂದಿನ ದಿನದಲ್ಲಿ ಜಿಲ್ಲೆ ಮತ್ತು ತಾಲೂಕು, ಹೋಬಳಿ ಮಟ್ಟದಲ್ಲಿ ವಿಚಾರ ಸಂಕಿರಣಗಳನ್ನು ಮಾಡಿ ಈ ಸಮಸ್ಯೆಗಳನ್ನ ಶಾಶ್ವತವಾಗಿ ನಿವಾರಣೆ ಮಾಡೋದಕ್ಕೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು, ಅಶ್ವಥ್ ನಾರಾಯಣರು, ಅಶೋಕ್ ರವರು, ಸೋಮಣ್ಣನವರು, ಯಡಿಯೂರಪ್ಪನವರು ಮತ್ತೆ ನಮ್ಮ JDS ಮತ್ತು ಬಿಜೆಪಿಯ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ದಿನ ಮುಕ್ತಾಯ ಈ ಸಮಾರಂಭಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ.